ಬಿಜೆಪಿ ಸಿಂಗಲ್ ಮೆಜಾರಿಟಿ ಬರದಂತೆ ತಡೆದ ವಿದೇಶಿ ಶಕ್ತಿಗಳು, ಸದಾನಂದ ಭಟ್ ಆರೋಪ. ಅಭಿವೃದ್ಧಿಯನ್ನು ಸಹಿಸದ ವಿದೇಶಿ ಶಕ್ತಿಗಳು ಈ ಬಾರಿ ಚುನಾವಣೆಯಲ್ಲಿ ಕೈಯಾಡಿಸಿದ್ದಾರೆ. ಅವರು ಬಿಜೆಪಿ ಸೋಲುವಂತೆ ಮಾಡಲು ಹಣಕಾಸು ಮತ್ತು ತಂತ್ರಜ್ಞಾನದ ನೆರವನ್ನು ನೀಡುವ ಮೂಲಕ ಬಿಜೆಪಿ ಸಿಂಗಲ್ ಮೆಜಾರಿಟಿ ಬರದಂತೆ ನೋಡಿಕೊಂಡಿದ್ದಾರೆಂದು ಬಿಜೆಪಿ ಜಿಲ್ಲಾ ಮಾಧ್ಯಮ ವಕ್ತಾರ ಸದಾನಂದ ಭಟ್ ನಿಡುಗೋಡು ಇಂದು ಪತ್ರಿಕಾ ಭವನದಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಆರೋಪಿಸಿದ್ದಾರೆ. ಭಾರತವನ್ನು ವಿಕಸಿತ ರಾಷ್ಟ್ರವನ್ನಾಗಿಸುವಂಥ ಒಂದು ನಿಟ್ಟಿನೊಳಗೆ ಈ ರಾಷ್ಟ್ರದ ಪ್ರಧಾನಮಂತ್ರಿಗಳಾಗಿ 3ನೇ ಅವಧಿಗೆ ಪ್ರಮಾಣ ವಚನವನ್ನು ಸ್ವೀಕರಿಸಿದಂತಹ ನಮ್ಮೆಲ್ಲರ ನಾಯಕರು, ಮಾರ್ಗದರ್ಶಿಗಳು, ವಿಶ್ವ ನಾಯಕರಾದಂತಹ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರನ್ನು ಮತ್ತು ಅವರ ಸಂಪುಟದ ಎಲ್ಲ ಸದಸ್ಯರುಗಳನ್ನು ಭಾರತೀಯ ಜನತಾ ಪಾರ್ಟಿ ಉತ್ತರ ಕನ್ನಡ ಹೃತ್ಪೂರ್ವಕವಾಗಿ ಅಭಿನಂದನೆಯನ್ನು ಸಲ್ಲಿಸೋದಕ್ಕೆ ಬಯಸ್ತಾ ಇದೆ. ಹಾಗೆಯೇ ಚುನಾವಣೆಯಲ್ಲಿ 18ನೇ ಲೋಕಸಭೆ ಚುನಾವಣೆ ಒಳಗೆ NDA ಮೈತ್ರಿಕೂಟ ಮತ್ತೊಮ್ಮೆ ಅಧಿಕಾರಕ್ಕೆ ಬಂದು ಈ ರಾಷ್ಟ್ರದ ಅಭಿವೃದ್ಧಿಯ ದೃಷ್ಟಿಯಿಂದ ಹಿಂದೆ ನಡೆಸಿಕೊಂಡು ಬಂದಂತಹ ಅಭೂತಪೂರ್ವವಾದಂತಹ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮುಂದುವರಿಸಿಕೊಂಡು ನಾಯಕ ಹೇಗಿರಬೇಕು ಎಂಬುದಕ್ಕೆ ರಾಮಕೃಷ್ಣ ಹೆಗಡೆ, ಪ್ರಮೋದ್ ಹೆಗಡೆ ಉತ್ತಮ ಉದಾಹರಣೆ. ಹರಿಪ್ರಕಾಶ್ ಕೋಣೆಮನೆ. ಪುಸ್ತಕಗಳು ನೀಡುವ ಜ್ಞಾನದ ಸಂಪತ್ತನ್ನು ಯಾರಿಂದಲೂ ಕಸಿಯಲಾಗದು. ಆ ನಿಟ್ಟಿನಲ್ಲಿ ಪ್ರಮೋದ್ ಹೆಗಡೆ ಮೌನ ಗ್ರಂಥಾಲಯದ ಮೂಲಕ ತಾಲೂಕಿನಲ್ಲಿ ಮಹತ್ವದ ಕೊಡುಗೆ ನೀಡಿದ್ದಾರೆ. ಅಲ್ಲದೆ ಅವರು ಒಬ್ಬ ನಾಯಕ. ಅವರನ್ನು ಅನುಸರಿಸುವವರು ಹೇಗಿರಬೇಕು ಎಂಬುದಕ್ಕೆ ರಾಮಕೃಷ್ಣ ಹೆಗಡೆ, ಪ್ರಮೋದ್ ಹೆಗಡೆ ಉತ್ತಮ ಉದಾಹರಣೆ ಎಂದು ವಿಶ್ವದರ್ಶನ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಹರಿಪ್ರಕಾಶ್ ಕೋಣೆಮನೆ ಹೇಳಿದರು. ಅವರು ಜೂನ್ 9ರಂದು ಯಲ್ಲಾಪುರ ಪಟ್ಟಣದ ಪ್ರಮೋದ್ ಹೆಗಡೆಯವರ ನಿವಾಸದ ಬಳಿ ನೂತನವಾಗಿ ಪ್ರಾರಂಭಿಸಲಾದ ಗ್ರಂಥಾಲಯದ ಕುರಿತು ಮಾತನಾಡುತ್ತಿದ್ದರು. ಪುಸ್ತಕಗಳಿಗಿಂತ ಉತ್ತಮ ಸ್ನೇಹಿತ ಇನ್ನೊಂದಿಲ್ಲ ಎಂಬ ಮಾತಿನಂತೆ ಸಮಾಜಕ್ಕೆ ಕೊಡುಗೆಯಾಗಿ ಈ ಗ್ರಂಥಾಲಯವನ್ನು ನೀಡಿದ್ದಾರೆ. ಇದರ ಸದುಪಯೋಗ ಎಲ್ಲರೂ ಪಡೆದುಕೊಳ್ಳುವಂತಾಗಲಿ, ಗ್ರಂಥಾಲಯ ಇನ್ನಷ್ಟು ವಿಸ್ತಾರಗೊಳ್ಳಲಿ ಎಂದು ಶುಭ ಹಾರೈಸಿದರು. ಸಂಕಲ್ಪ ಸೇವಾ ಸಂಸ್ಥೆಯ ಅಧ್ಯಕ್ಷ ಪ್ರಮೋದ್ ಹೆಗಡೆ ಮಾತನಾಡಿ ನನ್ನ ಅಭಿನಂದನಾ ಸಮಾರಂಭದ ಸಂದರ್ಭದಲ್ಲಿ ಮೌನ ಗ್ರಂಥಾಲಯವನ್ನು ಪುನಃ ಪ್ರಾರಂಭಿಸುವುದಾಗಿ ತಿಳಿಸಿದ್ದೆ. ಇಂದು ಮೋದಿಯವರು 3ನೇ ಬಾರಿ ಭಾರತದ ಪ್ರಧಾನಮಂತ್ರಿಗಳಾಗುತ್ತಿರುವ ಶುಭ ಸಂದರ್ಭದಲ್ಲಿ ಗ್ರಂಥಾಲಯ ಪುನರಾರಂಭಗೊಳ್ಳುತ್ತಿರುವುದು ಅತ್ಯಂತ ಸಂತಸ ತಂದಿದೆ. ಈ ಹಿಂದೆ 30,000 ಪುಸ್ತಕಗಳುಳ್ಳ ಗ್ರಂಥಾಲಯವಿತ್ತು. ಮ್ಯಾಂಗ್ನೀಸ್ ಅದಿರಿನ ಧೂಳನ್ನು ನಿಯಂತ್ರಿಸಲಾಗದೆ ನಿರ್ವಹಣೆ ಕಷ್ಟವಾಗಿದ್ದರಿಂದ ಅದನ್ನು ಶಾಲೆಯೊಂದಕ್ಕೆ ನೀಡಿದ್ದೇನೆ. ಮತ್ತೆ ಇಂದು ಆರಂಭಿಸಿದ್ದೇನೆ. ಇಲ್ಲಿಯೇ ಎಲ್ಲ ರೀತಿಯ ಪುಸ್ತಕಗಳನ್ನು ಸಂಗ್ರಹಿಸಿ ವಿದ್ಯಾರ್ಥಿಗಳಿಗೆ ಹಾಗೂ ಸಾರ್ವಜನಿಕರಿಗೆ ಕೊಡುಗೆಯಾಗಿ ನೀಡುವ ಉದ್ದೇಶ ಹೊಂದಿದ್ದೇನೆ. ಎಲ್ಲರೂ ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದರು. ಈ ಸಂದರ್ಭದಲ್ಲಿ ಪ್ರಮುಖರಾದ ಪ್ರಸಾದ್ ಹೆಗಡೆ ಹಾಗೂ ಗಣಪತಿ ಬೋಳುಗುಡ್ಡೆ ಮತ್ತಿತರರು ಉಪಸ್ಥಿತರಿದ್ದರು. ಹೆದ್ದಾರಿ ವಿಸ್ತರಣೆಗೆ ಕಟ್ಟಡ ತೆರವು, ಇನ್ನೂ ಒದಗಿ ಬರದ ಹೊಸ ಕಟ್ಟಡ ಭಾಗ್ಯ. ಕೊಟ್ಟಿಗೆಯಾದ ಕಾರವಾರ DDPI ಕಚೇರಿ. ಉತ್ತರ ಕನ್ನಡದ ಕಾರವಾರ ಶೈಕ್ಷಣಿಕ ಜಿಲ್ಲೆಯ ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕರ ಕಚೇರಿ ದುಸ್ಥಿತಿಗೆ ತಲುಪಿದೆ. ಉತ್ತಮ ಕಟ್ಟಡ ನಿರ್ಮಾಣಕ್ಕೆ ಸರ್ಕಾರ ಸಂಪೂರ್ಣ ನಿರ್ಲಕ್ಷ್ಯ ತೋರಿದ್ದರಿಂದ ಕಟ್ಟಡ ನಿರ್ಮಾಣದ ಕಾರ್ಯವಾಗದೆ ನೆನಗುದಿಗೆ ಬೀಳುವಂತಾಗಿದೆ. ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ ಸುಮಾರು 150 ವರ್ಷಗಳ ಇತಿಹಾಸ ಹೊಂದಿರುವ ಬ್ರಿಟಿಷರ ಕಾಲದ ಈ ಕಟ್ಟಡವನ್ನು ಚತುಷ್ಪಥದ ಕಾರಣಕ್ಕಾಗಿ ಮುಂಭಾಗ ತೆರವು ಮಾಡಲಾಯಿತು. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರವು ಶಾಲಾ ಶಿಕ್ಷಣ ಇಲಾಖೆಯ 7 ಗುಂಟೆ ಜಾಗವನ್ನು ಸ್ವಾಧೀನ ಮಾಡಿಕೊಂಡಿದೆ. ಇಲಾಖೆಗೆ 51.55 ಲಕ್ಷ ರು ಹಣವನ್ನು ಈ ಜಾಗದ ಪರಿಹಾರವಾಗಿ ನೀಡಿದೆ. ಆದರೆ ಈಗ DDPI ಕಚೇರಿಯ ನೂತನ ಕಟ್ಟಡದ ಬಗ್ಗೆ ಸರ್ಕಾರ ಯಾವುದೇ ಆಸಕ್ತಿ ತೋರುತ್ತಿಲ್ಲವಾದ್ದರಿಂದ DDPI ಕಚೇರಿಯು ಹೊಸ ಕಟ್ಟಡದ ಭಾಗ್ಯಕ್ಕಾಗಿ ಚಾತಕ ಪಕ್ಷಿಯಂತೆ ಕಾಯುವಂತಾಗಿದೆ. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದಿಂದ ಬಂದ 51.55 ಲಕ್ಷ ರು ಪರಿಹಾರದ ಹಣದಿಂದ ಕಚೇರಿ ನಿರ್ಮಾಣ ಸಾಧ್ಯವಿಲ್ಲ. ಕಾರವಾರದ ಶಾಲಾ ಶಿಕ್ಷಣ ಇಲಾಖೆಯಿಂದ ಈಗಾಗಲೇ 3 ಕೋಟಿ ರು ಎಸ್ಟಿಮೇಟ್ನೊಂದಿಗೆ ಹೊಸ ಕಚೇರಿ ನಿರ್ಮಾಣಕ್ಕಾಗಿ ವರದಿಗಳನ್ನು ಕಳುಹಿಸಿದೆ. ಆದರೆ ಸರ್ಕಾರದಿಂದ ಈವರೆಗೆ ಯಾವುದೇ ಉತ್ತರ ಬಂದಿಲ್ಲ. ಈ ಬಗ್ಗೆ ಪ್ರತಿಕ್ರಿಯಿಸಿದ DDPI ಲತಾ ನಾಯಕ್ ಅವರು, ಹೊಸ ಕಟ್ಟಡ ನಿರ್ಮಾಣಕ್ಕಾಗಿ ಯೋಜನೆ ತಯಾರಿಸಿ ಶಿಕ್ಷಣ ಇಲಾಖೆಯ ಆಯುಕ್ತರ ಕಚೇರಿಗೆ ಈಗಾಗಲೇ ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಆದರೆ ಸರ್ಕಾರದಿಂದ ಈವರೆಗೆ ಅನುದಾನ ಮಂಜೂರಿಯಾಗಿಲ್ಲ. ಕಚೇರಿಯ ಕಾರ್ಯನಿರ್ವಹಣೆಗೆ ಅಗತ್ಯವಾಗಿ ಸದ್ಯದ ಮಟ್ಟಿಗೆ 1 ಮಹಡಿಯ ಕಟ್ಟಡ ನಿರ್ಮಾಣಕ್ಕೆ ಅನುಮೋದನೆ ಲಭ್ಯವಾದರೆ ಕಟ್ಟಡ ಕಾಮಗಾರಿ ಆರಂಭಿಸುತ್ತೇವೆ. ನೂತನ ಕಟ್ಟಡ ನಿರ್ಮಾಣಕ್ಕೆ ಹಳೆಯ ಕ್ವಾರ್ಟರ್ಸ್ಗಳನ್ನು ತೆರವು ಮಾಡಿ ಜಾಗ ಸಿದ್ಧ ಮಾಡಿಕೊಳ್ಳಲಾಗಿದೆ ಎಂದು ತಿಳಿಸಿದರು.
ಬನವಾಸಿಯಲ್ಲಿ ಲಯನ್ಸ್ ಕ್ಲಬ್ನಿಂದ ವನ ಮಹೋತ್ಸವ ಆಚರಣೆ. ಬನವಾಸಿ ಲಯನ್ಸ್ ಕ್ಲಬ್ ಶಾಖೆ ವತಿಯಿಂದ ಇತ್ತೀಚೆಗೆ ವನ ಮಹೋತ್ಸವ ಆಚರಣೆ ಮಾಡಲಾಯಿತು. ಬನವಾಸಿಯ ಸಾಲುಮರದ ತಿಮ್ಮಕ್ಕ ಉದ್ಯಾನವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಲಯನ್ಸ್ ಅಧ್ಯಕ್ಷ ವಾಗೀಶ್ ಕುಮಾರ್ ಕೆರೋಡಿ ಗಿಡ ನೆಟ್ಟು ನೀರು ಎರೆದು ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ಗಿಡಮರಗಳೇ ನಮ್ಮ ಜೀವಾಳ, ಪರಿಸರ ಸಂರಕ್ಷಣೆ ನಮ್ಮ ಆದ್ಯ ಕರ್ತವ್ಯವಾಗಬೇಕು ಎಂದರು. ಅರಣ್ಯ ಇಲಾಖೆಯ ಉಪವಲಯ ಅರಣ್ಯಾಧಿಕಾರಿ ವಿಜಯ ಪಮ್ಮಾರ್ ಮಾತನಾಡಿದರು. ಉಪಾಧ್ಯಕ್ಷ ಕೆಪಿ ಕಾನಳ್ಳಿ, ಪ್ರಧಾನ ಕಾರ್ಯದರ್ಶಿ ಸಾಯಿರಾಮ್ ಕಾನಳ್ಳಿ, ಖಜಾಂಚಿ ಸಂದೀಪ್ ಉಗ್ರಾಣದ ಸೇರಿದಂತೆ ಸದಸ್ಯರುಗಳಾದ ಶ್ರೀಕಾಂತ ಶೆಟ್ಟಿ, ನಟರಾಜ್ ಮಂಗಳೂರು, ಗುರುದತ್ತ ರಾಯ್ಸದ್, ಮಯೂರ ಬೊಂಗಾಳೆ, ವಸಂತ ಇಳಿಗೇರ್, ಸೀಮಾ ಕೆರೋಡಿ, ಸಂಗೀತಾ ಕೊಳೇಕರ್, ರಾಘವೇಂದ್ರ ಬೊಂಗಾಳೆ, ಸತೀಶ್ ಕೆರೋಡಿ, ವಿಶ್ವನಾಥ್ ತೋರ್ಗಲ್, ಪ್ರಸಾದ್ ಕಾನಳ್ಳಿ, ವಿಶ್ವನಾಥ್ ಒಡೆಯರ್, ಅಮರನಾಥ್ ಕೆರೋಡಿ ಹಾಗೂ ಅರಣ್ಯ ಇಲಾಖೆಯ ಸೀತಾರಾಮ್, ಕೃಷ್ಣನಾಯ್ಕ್, ಅಬ್ದುಲ್ಲಾ ಖಾದರ್ ಗಿಡ ನೆಟ್ಟರು. ಆರಂಭದಲ್ಲಿ ಸ್ವಾಗತ ಕೋರಿದ ಲಯನ್ಸ್ ಕಾರ್ಯದರ್ಶಿ ಸಾಯಿರಾಮ್ ಕಾನಳ್ಳಿ ಕೊನೆಗೆ ವಂದಿಸಿದರು. ಪರಿಸರ ಸಂಪತ್ತನ್ನು ಉಳಿಸುವುದು ನಮ್ಮೆಲ್ಲರ ಜವಾಬ್ದಾರಿ. ಅರ್ಚನಾ ಜಯಪ್ರಕಾಶ್. ನಮ್ಮ ಸುತ್ತಮುತ್ತಲಿನಲ್ಲಿರುವ ನೈಸರ್ಗಿಕ ತಾಣವನ್ನು ನೋಡಲು ಹೊರ ರಾಜ್ಯ ಹಾಗೂ ದೇಶ ವಿದೇಶಗಳಿಂದ ಬರುತ್ತಾರೆ ಎಂದರೆ ಅದಕ್ಕೆ ಕಾರಣ ಇಲ್ಲಿನ ಪರಿಸರ ಸಂಪತ್ತು. ಇದನ್ನು ಇನ್ನಷ್ಟು ಬೆಳೆಸಿ ಉಳಿಸಿಕೊಂಡು ಹೋಗಬೇಕಾಗಿರುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಎಂದು WHRRK ಫೌಂಡೇಶನ್ನ ಜಿಲ್ಲಾಧ್ಯಕ್ಷೆ ಅರ್ಚನಾ ಜಯಪ್ರಕಾಶ್ ನಾಯ್ಕ್ ಹೇಳಿದರು. ಅವರು WHRRK ಫೌಂಡೇಶನ್ ಬನವಾಸಿ ಘಟಕದಿಂದ ಹಮ್ಮಿಕೊಂಡಿದ್ದ ವಿಶ್ವ ಪರಿಸರ ದಿನಾಚರಣೆಯಲ್ಲಿ ಗಿಡ ನೆಡುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. WHR ಫೌಂಡೇಶನ್ ಬನವಾಸಿ ಘಟಕದ ಅಧ್ಯಕ್ಷೆ ಸೀಮಾ ಕೆರೋಡಿ ಮಾತನಾಡಿ, ದಶಕಗಳು ಕಳೆದಂತೆ ಜನಸಂಖ್ಯೆ ಹೆಚ್ಚಳ, ಕಾರ್ಖಾನೆಗಳು, ಪ್ಲಾಸ್ಟಿಕ್ ಉತ್ಪನ್ನ ಬಳಕೆಯಿಂದ ಶುದ್ಧ ಗಾಳಿ, ನೀರನ್ನು ಹಣ ನೀಡಿ ಖರೀದಿಸುವಂತಹ ಸ್ಥಿತಿ ಬರಬಹುದು. ಆ ಸ್ಥಿತಿಗೆ ತಲುಪಬಾರದು ಎಂದರೆ ನಾವು ಪ್ರತಿಯೊಬ್ಬರೂ ಇಂದಿನಿಂದಲೇ ಒಂದೊಂದು ಗಿಡ ನೆಡಬೇಕು, ಅದರ ಪಾಲನೆ ಮಾಡಬೇಕು, ಜೊತೆಗೆ ಪ್ಲಾಸ್ಟಿಕ್ ಬಳಕೆ ಕಡಿಮೆ ಮಾಡಬೇಕು ಎಂದರು. ಈ ಸಂದರ್ಭದಲ್ಲಿ WHRRK ಫೌಂಡೇಶನ್ ಬನವಾಸಿ ಘಟಕದ ನೂತನ ಸದಸ್ಯರಿಗೆ ಗುರುತಿನ ಚೀಟಿ ವಿತರಿಸಿ ಸತ್ಕರಿಸಲಾಯಿತು. ಕಾರ್ಯಕ್ರಮದಲ್ಲಿ WHRK ಫೌಂಡೇಶನ್ನ ಪದಾಧಿಕಾರಿಗಳು, ಸದಸ್ಯರು ಹಾಜರಿದ್ದರು. ಶಿರಸಿ TMSನಲ್ಲಿ ದಿನಾಂಕ 11ರಿಂದ ಸಸ್ಯಮೇಳ. ಶಿರಸಿಯ TMSನಲ್ಲಿ ಸಸ್ಯಮೇಳ ಆರಂಭವಾಗಿದ್ದು, ಕೃಷಿ ವಿಭಾಗದಲ್ಲಿ ವಿವಿಧ ಜಾತಿಯ ತೆಂಗು, ಮಾವು, ಹಲಸು, ಗೇರು ಹಾಗೂ ವಿವಿಧ ತಳಿಯ ಹಣ್ಣಿನ ಗಿಡಗಳು ಮತ್ತು ಹೂವಿನ ಗಿಡಗಳು ಲಭ್ಯವಿದೆ.